ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಮಿಂಗಲ್ ಆಗುವಂತಹ ಜೀವನ ಬಯಸುವಂಥ ಹುಡುಗರಿಗೆ ಈ ಒಂದು ಪ್ರೊಫೈಲು. ಹಾಗಂದ್ರೇನು? ಹಾಗಂದರೆ ಪ್ರಸ್ತುತ ಸಿಂಗಲ್ ಆಗಿದ್ದು ಇವಾಗ ಮದುವೆ ಆಗಬೇಕು ಅಂತಹ ಮನೆಯವರ ಪರ್ಮಿಷನ್ನ ತೆಗೆದುಕೊಂಡು ಹೆಣ್ಣು ಹುಡುಕಾಟ ಆಡ್ತಕ್ಕಂತಹ ಒಂದು ಒಳ್ಳೆಯ ಹುಡುಗನಿಗೆ ಹುಡುಗಿಯ ಪ್ರೊಫೈಲ್ಗಳನ್ನು ತೋರಿಸುವಂತಹ ಕೆಲಸ ನಮ್ಮದಾಗಿರುತ್ತೆ. ಈಕೆ ಪ್ರೊಫೈಲು ಬಂದಿರತಕ್ಕಂಥದ್ದು ಆ್ಯಂಡ್ ಎಲ್ಲಿಂದ ಬಂದಿದೆ ಅಂದರೆ ತುಮಕೂರು ಜಿಲ್ಲೆಯಿಂದ ಬಂದಿದೆ ಸ್ನೇಹಿತರೆ. ಅಫ್ಕೋರ್ಸ್ ವಿಡಿಯೋ ನೋಡ್ತಕ್ಕಂಥವರಲ್ಲಿ ತುಮಕೂರವ್ರು ಯಾರಾದರೂ ಇದ್ದರೆ ದಯಮಾಡಿ ಈ ಒಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿ ನೋಡಿ ಈಕೆ ನಿಮಗೆ ಸಿಗ್ತಾರೆ. ಸೊ ಸಿಗಲಿಲ್ಲ ಅಂತಂದರೆ ಕೂಡ ಜಿಮೇಲ್ನ ಮೂಲಕ ಕಾಂಟ್ಯಾಕ್ಟ್ ತೆಗೆದುಕೊಳ್ಬೋದು, ಅದು ಕೂಡ ಆಫರ್ ಇದೆ. ಸೊ ಅಷ್ಟಕ್ಕೂ ಈಕೆ ಮಾಹಿತಿಗಳೇನೇನೆಂದರೆ, ಹೆಸರು ಯಾಮಿನಿ ಅಂತ, ವಯಸ್ಸು 24, ಊರು ಹೊಸ ಕೆರೆಪಾಳ್ಯ ಅಂತ ಬರುತ್ತೆ ಸ್ನೇಹಿತರೆ, ಎಲ್ಲಿ ತುಮಕೂರಿನಲ್ಲಿ. ಅಲ್ಲಿ ಯಾರಿಗಾದ್ರೂ ಕೇಳ್ರಿ ತುಮಕೂರಿನಲ್ಲಿ ಎಲ್ಲಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಆ ಊರು ಏನಾದರೂ ನಿಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇವರ ಮಾಹಿತಿ ಅಲ್ಲೇ ಇರುತ್ತೆ ನೋಡಿ ಸ್ನೇಹಿತರೆ. ಊರು ಬಂದುಬಿಟ್ಟು ಅದು ಹೇಳಿದ್ನಲ್ಲ ಹೊಸಕೆರೆ ಪಾಳ್ಯ. ಆ್ಯಂಡ್ ರಾಶಿ ಬಂದರೆ ಕುಂಭರಾಶಿ, ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ. ಆ್ಯಂಡ್ ಉದ್ಯೋಗ ಬಂದ್ಬಿಟ್ಟು ಸದ್ಯಕ್ಕೆ ಏನೂ ಇಲ್ಲ, ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾರೆ. ಹಾಗಂತಂದ್ಬಿಟ್ಟು ಸುಮ್ಮನೆ ಇಲ್ಲ, ಇವರು ಒಂದು ಕೋಳಿ ಫಾರ್ಮ್ ಇವ್ರದ್ದು ತಂದೆಯವ್ರದ್ದಾಗಿರುತ್ತೆ, ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಟೋಟಲಿ ಹುಡುಗಿಯ ವಿಚಾರಕ್ಕೆ ಬಂದರೆ ಒಳ್ಳೆಯ ಸ್ವಭಾವ ಇದೆ ಸ್ನೇಹಿತರೆ. ಕ್ಯಾರೆಕ್ಟರ್ ಒಂದು ಮೈಂಡೆಡ್ ಇರ್ತಕ್ಕಂಥ ಒಬ್ಬ ಹುಡುಗಿ ಆ್ಯಂಡ್ ಒಳ್ಳೆಯ ಒಂದು ಬೋಲ್ಡ್ ಕ್ವಾಲಿಟಿಲಿದ್ದಾರೆ. ಸೊ ಕೆಲಸಕ್ಕೆ ಒಂದು ಭಯ ಪಡುವಂತಹ ಅವಶ್ಯಕತೆಯೇ ಇಲ್ಲ. ನಿಮಗೆ ಕೆಲಸ ಇಲ್ಲ ಅಂದರೂ ಕೂಡ ಆಕೆಗೆ ಇದೆ. ಒಂದು ಶ್ರೀಮಂತರ ಮನೆತನದ ಹುಡುಗಿ ಆ್ಯಂಡ್ ಹಳ್ಳಿಯ ಜೀವನ ಇಷ್ಟಪಡುವಂಥ ಒಬ್ಬ ಹುಡುಗಿ ಆಗಿರೋದು ಯಾಮಿನಿ ಅಂತ. ಅವಾಗಲೇ ಹೇಳಿದ್ನಲ್ವ, ತಂದೆಯವ್ರದ್ದು ಕೋಳಿ ಫಾರ್ಮ್, ತಾಯಿಯವರು ಗೃಹಿಣಿ ಮತ್ತು ತಮ್ಮನವರು ಶಾಲೆಗೆ ಓದ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಮಾಹಿತಿಗಳ ಒಳಗಡೆ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗನ ವಿಚಾರ ಬರೋಣ. ಮೊದಲನೇದಾಗಿ ಹುಡುಗ ಬಂದ್ಬಿಟ್ಟು ಹಳ್ಳಿಯ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ ಆಗಿರಬೇಕು. ಸೊ ಇವಾಗ ನೀವು ಏನಾದರೂ ಈಕೆಗೆ ಇಷ್ಟಪಡಬೇಕು ಅಂದರೆ ನಿಮ್ಮ ಲೈಫ್ನಲ್ಲಿ ಹಳ್ಳಿಯ ವಾತಾವರಣ, ಹಳ್ಳಿಯ ಫೀಲ್ಡ್ನಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಉದಾಹರಣೆ ಜೊತೆಗೆ ಏನಾದರೂ ಅದು ಇದು ಈ ಥರ ಆ ಥರ ಅಂತಂದ್ಬಿಟ್ಟು ಐಡಿಯಾ ಇರ್ತಕ್ಕಂತಹ ಹುಡುಗ ಆಗಿರಬೇಕಂತೆ ಒಂದನೇ ಪಾಯಿಂಟು. ಸೊ ಗೋಧಿ ಬಣ್ಣದ ಮೈಕಟ್ಟು ಹೊಂದಿರಬೇಕು, ವೈಟಾಗಿ ಇರಬೇಕು ಅಂತ ಏನಿಲ್ಲ. ಪ್ರಸ್ತುತ ಗೋಧಿ ಬಣ್ಣದ ಒಂದು ಮೈಕಟ್ಟು ಹೊಂದಿರತಕ್ಕಂತಹ ಒಬ್ಬ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಪಂಚೆ ಉಟ್ಕೊಳ್ಳೋಕ್ಕೆ ಬರಲೇಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇವರ ಸಂಪ್ರದಾಯ, ಇವರ ಒಂದು ಜಾತಿಯ ಪ್ರಕಾರ ಪಂಚೆ ಉಟ್ಕೊಳ್ಳೋದು ಒಂದು ವಾಡಿಕೆ ಅಂತೆ, ಅದನ್ನು ನೀವು ಉಟ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ರೂಲ್ಸ್ಗಳನ್ನು ಓದ್ಕೊಂಬಿಡಿ ಸ್ನೇಹಿತರೆ. ಈ ಒಂದು ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡಿರಬೇಕು ನೀವು, ಹಾಗಿದ್ರೆ ಮಾತ್ರ ಈಕೆ ನಿಮ್ಮವಳಾಗ್ತಾಳೆ. ಸೆಟಲ್ ಮೈಂಡ್ಸೆಟ್, ಹಳ್ಳಿ ಹುಡುಗ ಹೇಳಿದ್ನಲ್ವ, ನಿಮ್ಮ ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಹುಡುಗ ಆಗಿರಬೇಕು. ಕುಡಿದು ತಿಂದು ಎಲ್ಲಾದರೂ ಬೀಳ್ತಾರೆ, ಇವಾಗ ನನಗೆ ಸುಳ್ಳು ಹೇಳಿ ಮದುವೆ ಆದರೂ, ಈ ಥರ ವಿಚಾರ ಇರಬಾರ್ದು. ಆ್ಯಂಡ್ ಸಿಟಿ ಜೊತೆಗೆ ಹಳ್ಳಿ ಎರಡೂ ಕೂಡ ಮೇಂಟೈನ್ ಮಾಡುವಂತಹ ಒಂದು ಹುಡುಗ ಆಗಿರಬೇಕು. ಡ್ರೈವಿಂಗ್ ಸ್ಕಿಲ್ ಗೊತ್ತಿರಬೇಕು, ಸ್ವತಂತ್ರವಾಗಿರಬೇಕು. ನೀವು ಇಂಡಿಪೆಂಡೆಂಟ್ ಅಂದರೆ ಎಲ್ಲಾದರೂ ಹೋಗಬೇಕು ಅಂದರೆ ಯಾರ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡಬಾರ್ದು. ನಿಮ್ಮ ದಾರಿಯಲ್ಲಿ ನೀವು ಹೋಗ್ತಾ ಇರಬೇಕು ಅಂತ ಹೇಳಿದ್ದಾರೆ. ಕನ್ಸಿಸ್ಟೆನ್ಸಿ ಮತ್ತು ಇನ್ಕಮ್ ಮತ್ತು ಕ್ಲಿಯರ್ ಹ್ಯಾಬಿಟ್ಸ್ ಇದ್ದರೆ ಮಾತ್ರ ಮದುವೆ ಆಗ್ತೀನಿ. ಅಂದರೆ ತಿಂಗಳಿಗೆ ಇಂತಿಷ್ಟು ಅಂತ ಸಂಬಳ ಬರ್ತಾ ಇರಬೇಕಂತೆ. ಆ್ಯಂಡ್ ಕ್ಲಿಯರ್ ಆಗಿರ್ತಕ್ಕಂಥ ಹ್ಯಾಬಿಟ್, ಕೆಟ್ಟ ಹ್ಯಾಬಿಟ್ ಯಾವುದು ಕೂಡ ಇರಬಾರ್ದು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾಹಿತಿ ನೀವು ಇವ್ರಿಗೆ ಕಳಿಸಿಕೊಡೋದಾದರೆ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಕಳಿಸಿಕೊಡಿ. ಆಕೆ ಪ್ರತಿಯೊಂದನ್ನು ಚೆಕ್ ಮಾಡಿ ಸೊ ಮಾಹಿತಿಯ ಮೂಲಕ ನಿಮಗೆ ಏನೆಲ್ಲ ಇಷ್ಟ ಆಯಿತು, ಜೊತೆಗೆ ಯಾವ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀರಾ ಅದರ ವಿಚಾರವಾಗಿ ನಿಮಗೆ ಆಕೆ ಮೆಸೇಜ್ ಮಾಡ್ತಾಳೆ. ಬಟ್ ಕಂಡೀಷನ್ಸ್ಗಳಿದೆ. ನೀವು ಜಿಮೇಲಲ್ಲಿ ಕೊಟ್ಟಿರ್ತಕ್ಕಂತಹ ಜಿಮೇಲ್ ಐಡಿಗೆ ಮೆಸೇಜ್ ಮಾಡುವ ಮೂಲಕ ಈಕೆಯನ್ನು ನೀವು ಇಷ್ಟಪಟ್ಟಿದ್ದಾರೋ ಇಲ್ವೋ ಅಂತ ತಿಳ್ಕೊಳ್ಬೋದು, ಒಂದನೇ ಪಾಯಿಂಟು. ಸೊ ಅವರು ನಿಮಗೆ ಇಷ್ಟ ಆಗಿದೆ ಇಲ್ವೋ ಅಂತ ಅದನ್ನ ಹೆಂಗೆ ತಿಳ್ಕೊಳ್ಳೋದು, ಅದು ಕೂಡ ಬ್ರೋಕರ್ ಅವರ ಜಿಮೇಲ್ ಐಡಿ ಇರುತ್ತೆ ಕೆಳಗಡೆ. ಅಲ್ಲಿ ಸರ್ ನಾನು ಆಕೆಗೆ ಇಷ್ಟಪಡುವಂಥ ರೀತಿಯಲ್ಲಿ ಇದ್ದೀನಾ ಇಲ್ವಾ ಅಂತ ಒಂದು ಸಲ ನನ್ನ ಬಯೋಡಾಟಾಗಳನ್ನು ಚೆಕ್ ಮಾಡಿ ಅಂತ ನಿಮ್ಮ ಮಾಹಿತಿಗಳನ್ನು ಅವರಿಗೆ ಶೇರ್ ಮಾಡ್ತೀರಲ್ವ. ನಾನು ಇವಾಗ ಹೆಂಗೆ ಹೇಳಿದೆ, ಅವರ ಫೋಟೋ ಸಮೇತ ವಿವರಣೆ ಕೊಟ್ಟನಲ್ವಾ. ಸೊ ಅದೇ ರೀತಿ ನಿಮ್ಮ ಬಯೋಡಾಟಾಗಳನ್ನು ಕ್ರಿಯೇಟ್ ಮಾಡಿ ಆಕೆಗೆ ಕಳಿಸಿಕೊಡಬೇಕು ನೀವು. ಸೊ ಖಂಡಿತ ಆವಾಗ ಆಕೆ ನಿಮ್ಮ ಮಾಹಿತಿಗಳನ್ನು ಚೆಕ್ಕಿಂಗ್ ಮಾಡಿ ನಂತರ ಏನು ಅಂತ ಹೇಳ್ತಾರೆ ಸ್ನೇಹಿತರೆ. ಇದೊಂದು ಕಾರು, ಪ್ರಸ್ತುತ ಆಕೆ ಇಷ್ಟಪಡುವಂಥ ಕಾರು, ತೆಗೆದುಕೊಂಡಿಲ್ಲ ಸ್ವಂತಕ್ಕೆ, ಬಟ್ ಫ್ಯೂಚರ್ ಹಸ್ಬೆಂಡಿಂದ ಇದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಇದೊಂದು ಗಾಡಿ ಬಂದ್ಬಿಟ್ಟು S7993ಯ ಒಂದು ಕಾರಿದು, W16 ಮತ್ತು ಕ್ವಾಡ್ ಟರ್ಬೋ ಅಲ್ಲಿ ಇರತಕ್ಕಂಥ ಗಾಡಿ ಆಗಿರೋದು. ಇದರ ಟಾಪ್ ಸ್ಪೀಡ್ ಬಂದರೂ 420 ಟಾಪ್ ಸ್ಪೀಡು ಮತ್ತು ಪ್ರಸ್ತುತ ಅಷ್ಟೊಂದು ಕಿಲೋಮೀಟ್ರ್ ನೀವು ತೆಗೆದುಕೊಂಡು ಓಡುವಂಥ ಸಿಸ್ಟಮು. ಮೈಲೇಜಿಂಗ್ ಬಂದರೆ 4 ರಿಂದ 5 ಕಿಲೋಮೀಟ್ರ್ ಮೈಲೇಜಿಂಗ್ ಕೊಡ್ತಕ್ಕಂಥದ್ದು.
ಮತ್ತು ಒಳ್ಳೆಯ ಒಂದು ಟ್ರಾನ್ಸ್ಮಿಷನ್ ಮತ್ತು ಆಟೋಮೆಟಿಕಲ್ಲಿ ಇರ್ತಕ್ಕಂತಹ 2 ಸೀಟ್ಗಳು ಮುಂದ್ಗಡೆ, ಹಿಂದ್ಗಡೆ 3 ಸೀಟ್ಗಳ ಅವೈಲಬಿಲಿಟಿ ಇದೆ. ಪ್ಲಸ್ 5 ಸೀಟ್ಗಳು ಇದರಲ್ಲಿ ಆ್ಯಕ್ಟಿವ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ನೋಡೋದಕ್ಕೆ ಈ ರೀತಿ ಕಲರಲ್ಲಿ ಕಾಣಿಸುತ್ತೆ. ಐ ಥಿಂಕ್ ಚೆನ್ನಾಗಿದೆ ಇದು, ಏನೂ ಕೂಡ ಸಮಸ್ಯೆ ಇಲ್ಲ. ಬಟ್ ಇದನ್ನು ಇಷ್ಟಪಡ್ತಾ ಇದ್ದಾಳೆ ಈಕೆ. ಇದು ಮದುವೆ ಆಗುವಂತಹ ಹುಡುಗ ನನಗೆ ಕೊಡಿಸ್ಬೇಕು ಅಂತ ಹೇಳಿರೋದು, ಅಂದರೆ ಅವರ ಆಸೆಯಂತೆ. ಸೊ ನೀವು ಶ್ರೀಮಂತರೋ ಬಡವರು ಅದು ಸೆಕೆಂಡರಿ. ಅವ್ರನ್ನ ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತೀರಾ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಾ, ಅದು ಮ್ಯಾಟ್ರ್ ಆಗುತ್ತೆ. ಸೊ ಈ ಒಂದು ಮ್ಯಾಟ್ರ್ಗಳಿಗೆ ಸಂಬಂಧಿಸಿದಂತೆ ನೀವು ಒಳ್ಳೆಯ ಒಬ್ಬ ಹುಡುಗ ಅನಿಸ್ಕೋಬೇಕು ಅಂದರೆ ಅವರಿಂದ ಒಳ್ಳೆಯ ರೀತಿಯಲ್ಲಿ ಅನುಭವ ಮತ್ತು ಅಭಿಪ್ರೇರಣೆಗಳ ಮೂಲಕ ಒಳಗೊಂಡಿರ್ತಕ್ಕಂಥ ಹುಡುಗ ಆಗೋದಕ್ಕೆ ತಯಾರಾಗಿರಿ ಅಂತ ಹೇಳ್ತೇನೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ತಕ್ಕಂತಹ ಇಂಟೀರಿಯಲ್ಗಳ ಡಿಸೈನು ಸ್ಟೇರಿಂಗ್ ವಿತ್ ಟಿ ವಿಯ ಒಂದು ಸ್ಪೇಸ್ ಮತ್ತು ಕಂಫರ್ಟಬಲ್ ಸೀಟ್, ಗೇರ್ ಸಿಸ್ಟಮ್ ಮತ್ತು ಟಾಪ್ ಮಾಡೆಲ್ ಬ್ಲ್ಯಾಕ್ ಗ್ಲಾಸಸ್ನ ಡಿಸೈನ್ ಕೂಡ ನೋಡ್ತಾ ಇದ್ದಾರೆ, ಚೆನ್ನಾಗಿದೆ. ಅಫ್ಕೋರ್ಸ್ ನಿಮಗೆ ಇದರಲ್ಲಿ ಏನಾದರೂ ಚೇಂಜಸ್ ಬೇಕಾಗಿದ್ದರೆ, ಅಂದರೆ ಕಾರಿನಲ್ಲೋ ಅಥವಾ ಅವರಲ್ಲೋ ಚೇಂಜಸ್ ಬೇಕಾಗಿದ್ದರೆ GMನ ಮೂಲಕ ಕಾಂಟ್ಯಾಕ್ಟ್ ತೆಗೆದುಕೊಂಡಾಗ ಬ್ರೋಕರ್ ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.